ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 4ನೇ ಅಧ್ಯಾಯ 1ನೇ ವಾಕ್ಯ. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸುವಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸುವಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ನೋಡೋದಾದ್ರೆ, ಒಂದು ನ್ಯಾಯಕ್ಕಾಗಿ ನೀವು ಕಾಯ್ತಾ ಇದ್ದೀರಿ, ಆ ನ್ಯಾಯವು ನಿಮಗೆ ಸಿಗುತ್ತಾ ಇಲ್ಲ, ಅಥವಾ ಯಾವುದೋ ಒಂದು ಸಮಸ್ಯೆಗಳಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ, ಆ ಸಮಸ್ಯೆಗಳಲ್ಲಿ ನಿಮಗೆ ನ್ಯಾಯ ಸಿಗುತ್ತಾ ಇಲ್ಲ. ಯಾವುದೋ ಒಂದು ಸಮಸ್ಯೆಗಳ ಇಕ್ಕಟ್ಟಿನ ಮಾರ್ಗದಲ್ಲಿ ನೀವು ನಡೀತಾ ಇರಬಹುದು, ಆ ಇಕ್ಕಟ್ಟುಗಳಲ್ಲಿ ನಿಮಗೆ ಯಾವುದೂ ಸಹಾಯವೇ ಸಿಗುತ್ತಿಲ್ಲ. ನಿಮ್ಮ ಪರಿಸ್ಥಿತಿಗಳು ಹೇಗಿದೆ ಅಂದ್ರೆ, ಎಲ್ಲವೂ ನಿಮ್ಮನ್ನ ಬಿಟ್ಟು ಹೋದ ಹಾಗೆ, ನಿಮ್ಮ ಜೀವಿತದಲ್ಲಿ ಒಂದು ಮಾರ್ಗವೇ ಇಲ್ಲದೆ ಏನು ಮಾಡಬೇಕು, ನಾನು ನ್ಯಾಯ ನೀತಿಗಾಗಿ ಯಾರನ್ನ ಕೇಳಬೇಕು ಎಂಬುದಾಗಿ ನೀವು ಒಂದು ವೇಳೆ ಆಲೋಚನೆ ಮಾಡ್ತಾ ಇರಬಹುದು. ಅನೇಕ ವರ್ಷಗಳಿಂದ ನೀವು ಕಾಯ್ತಾ ಇರಬಹುದು, ದೇವರೇ ನನ್ನ ಜೀವಿತದಲ್ಲಿ ಒಂದು ನ್ಯಾಯವನ್ನು ಸ್ಥಾಪಿಸ್ಲಿಲ್ಲವಲ್ಲ, ಒಂದು ನೀತಿಯನ್ನ ದೇವರು ಸ್ಥಾಪಿಸ್ಲಿಲ್ಲವಲ್ಲ ಎಂಬುದಾಗಿ ನೀವೊಂದು ವೇಳೆ ಕೊರಗುತ್ತಾ ಇರಬಹುದು. ಕುಟುಂಬಿಕ ವಿಚಾರದಲ್ಲಾಗಿರಬಹುದು, ಅಥವಾ ನಿಮ್ಮ ಸೇವೆ ವಿಚಾರದಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವಿತದ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಕಾರ್ಯದಲ್ಲಾಗಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ನ್ಯಾಯಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರಾ, ನಿಮ್ಮ ಜೀವಿತದ ಒಂದು ಉತ್ತರಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರಾ. ನಿಮ್ಮ ಪ್ರಾರ್ಥನೆ ಬಹಳ ದಿವಸಗಳಿಂದ ಮಾಡಿದ್ದೀರಿ, ಇಲ್ಲಿವರೆಗೂ ನಿಮ್ಮ ಪ್ರಾರ್ಥನೆ ದೇವರು ಅಂಗೀಕರಿಸಿದ್ದಾನೋ ಇಲ್ಲವೋ, ದೇವರದ ಉತ್ತರ ಕೊಟ್ಟಿದ್ದಾನೋ ಇಲ್ಲವೋ ಎಂಬುದಾಗಿ ನಿಮಗೆ ಅನುಮಾನಗಳಿರಬಹುದು. ಒಂದು ವೇಳೆ ನಿಮ್ಮ ನಂಬಿಕೆ ಕಡಿಮೆ ಆಗಿರಬಹುದು, ಒಂದು ವೇಳೆ ನೀವು ನಂಬಿಕೆನೆ ಕಳೆದು ಹೋದವರಾಗಿರಬಹುದು. ದೇವರ ಆತ್ಮನಿಗೆ ಹೇಳ್ತದಾನೆ, ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆ ಇಡುತ್ತೇನೆ. ನಾವು ನ್ಯಾಯವನ್ನು ಸ್ಥಾಪಿಸುವ ದೇವರಾದ ಯೇಸು ಕ್ರಿಸ್ತನಿಗೆ ನಾವು ಮೊರೆ ಇಡಬೇಕು. ಸದುತ್ತರವನ್ನು ದಯಪಾಲಿಸು. ನೋಡ್ರಿ, ನಾವು ಯಾವಾಗ ದೇವರಿಗೆ ಮೊರೆ ಇಡುತ್ತೇವೆ, ಕರ್ತನಾದ ಯೇಸು ಸ್ವಾಮಿಗೆ ನಾವು ಮೊರೆ ಇಡುತ್ತೇವೆ, ನನಗೆ ಆತನ ಸದುತ್ತರವನ್ನು ದಯಪಾಲಿಸುವನಾಗಿದ್ದಾನೆ. ಅದು ಮಾತ್ರವಲ್ಲದೆ ಸದುತ್ತರವನ್ನು ದಯಪಾಲಿಸಿ ಸುಮ್ಮನೆ ಬಿಡೋದಿಲ್ಲ ದೇವರು, ಅಲ್ಲಿಗೆ ಬಿಟ್ಟು ಬಿಡೋದಿಲ್ಲ. ಬರೀ ಪ್ರಾರ್ಥನೆಗೆ ಉತ್ತರ ಕೊಟ್ಬಿಟ್ರೆ ಅಷ್ಟೇ ಸುಮ್ಮನೆ ಆಗೋದಿಲ್ಲ ದೇವರು. ಅದರ ಬದಲಾಗಿ ಎರಡನೇದಾಗಿ ಆತನೊಂದು ಕಾರಣ ಮಾಡಿದ್ದಾನೆ. ನಾವು ಇಕ್ಕಟ್ಟಾದ ಮಾರ್ಗದಲ್ಲಿದ್ದೇವೆ, ಇಕ್ಕಟ್ಟಿನ ಪರಿಸ್ಥಿತಿಗಳಿದ್ದೇವೆ, ಅನೇಕ ವಿಷಯಗಳಲ್ಲಿ ಒದ್ದಾಡ್ತಾ ಇದ್ದಾವೆ. ನಮ್ಮ ಪರಿಸ್ಥಿತಿಗಳು ಯಾರ ತನ್ನೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಸ್ಥಿತಿಗತಿಗಳನ್ನ ನೋಡುವವರೆಲ್ಲ ಅದು ಹೇಗಿದೆ ಅಂದ್ರೆ ಅವಮಾನಕರವಾಗಿದೆ. ನಮ್ಮನ್ನು ನೋಡುವವರೆಲ್ಲ ಆಡಿಕೊಳ್ಳುವ ರೀತಿಯಲ್ಲಿದೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ನಮ್ಮ ಪರಿಸ್ಥಿತಿಗಳು ಹೇಳಿದ್ರೆ ನಮಗೆ ಅವಮಾನ ಎನ್ನುವಂಥ ಪರಿಸ್ಥಿತಿಗಳಲ್ಲಿ ನೀವು ಇವತ್ತು ನಡೀತಾ ಇರಬಹುದು. ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗಳು, ಕಷ್ಟವಾದ ಪರಿಸ್ಥಿತಿಗಳು, ತುಂಬಾ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು. ಇವತ್ತು ದೇವರಾತ್ಮ ಹೇಳ್ತಿದ್ದಾನೆ, ನಿಮ್ಮನ್ನ ಇಕ್ಕಟ್ಟಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸುವ ದೇವರು ನಿಮ್ಮ ಜೊತೆ ಇದ್ದಾನೆ. ಪ್ರಿಯ ದೇವರು ಮಕ್ಕಳೇ, ಅಂದ್ರೆ ಇಕ್ಕಟ್ಟಿನಿಂದ ನಿಮ್ಮನ್ನ ಬಿಡಿಸಿ ಇಂಬಾದ ಜಾಗ, ಅಂದ್ರೆ ಇಂಬಾದ ಸ್ಥಳ ಎಂಬುದು ನೋಡೋದಾದ್ರೆ, ಅದು ಒಂದು ಸುಂದರವಾದ ಜಾಗ, ಅದೊಂದು ಸಮಾಧಾನವಾದ ಜಾಗ, ಅದು ಸಂತೋಷವಾದ ಜಾಗದಲ್ಲಿ ನಿಮ್ಮನ್ನು ಸೇರಿಸುವಾತನಾಗಿದ್ದಾನೆ. ಅದು ಮಾತ್ರವಲ್ಲ, ಮೂರನೇದಾಗ ಆತನು ಮಾಡುವಂತ ಕಾರ್ಯ ನೋಡ್ರಿ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ದೇವರು ನಮ್ಮನ್ನು ಕರುಣಿಸುತ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸುತ್ತಾನೆ. ಇವತ್ತಿನವರೆಗೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲವಾ? ಒಂದು ದರ್ಶನಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇದೆಯಾ, ಆ ದರ್ಶನ ನೆರವೇರ್ತಾ ಇಲ್ಲ ಎಂಬುದಾಗಿ ನೀವು ಕೊರಗುತ್ತಾ ಇದೆಯಾ? ಒಂದು ವೇಳೆ ಆ ಒಂದು ಕಾರ್ಯಗಳು ನೆರವೇರ್ತಿಲ್ವಲ್ಲ, ನನ್ನ ಕುಟುಂಬದಲ್ಲಿರುವ ಪರಿಸ್ಥಿತಿಗಳು ಬದಲಾವಣೆ ಆಗ್ತಿಲ್ವಲ್ಲ, ನನ್ನ ಜೀವಿತಗಳು ಈ ಸನ್ನಿವೇಶಗಳು ಬದಲಾವಣೆ ಆಗ್ತಿಲ್ವಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ವೋ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಿಲ್ವೋ ಅನ್ನೋ ಪರಿಸ್ಥಿತಿಗಳನ್ನ ಹಾದು ಹೋಗ್ತಿದ್ಯಾ ಪ್ರೀತಿಯ ದೇವರ ಮಗುವೆ, ದೇವರಾತ್ಮ ಹೇಳುತ್ತಾ, ದೇವರು ನಿನ್ನನ್ನು ಕನಿಕರಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವವನಾಗಿದ್ದಾನೆ. ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುವಂತ ನಿಮ್ಮ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ವಾಕ್ಯದ ಪ್ರಕಾರ ಸ್ವಾಮಿ, ಒಂದು ದೇವರ ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆ ಇಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸುವಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಅಪ್ಪ, ಈ ಒಂದು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ, ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.